ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ನಿಮ್ಮ ಶುಭ ಕನ್ನಡತಿ. ಇದೊಂದು ರ್ಯಾಂಡಮ್ ಬ್ಲಾಗ್ ಥರ ಮಾಡ್ತಾಯಿದ್ದೀನಿ. ಅಂದರೆ ನಾಳೆ ನನಗೊಂದು ಫಂಕ್ಷನ್ ಇದೆ. ಆ ಫಂಕ್ಷನ್ಗೆ ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು. ಸೊ ಹಂಗಾಗಿ ಬಂದಿದ್ದೀನಿ. ಆ ಫಂಕ್ಷನ್ಗೆ ಒಂದು ಗಿಫ್ಟ್ ತೊಗೋಬೇಕು. ಏನು ಫಂಕ್ಷನ್ ಅಂತ ನಿಮ್ಗೆ ನಾಳೆ ಗೊತ್ತಾಗುತ್ತೆ. ಅದನ್ನು ತಗೊಳ್ಳೋಣ ಅಂತ ಬಂದಿದ್ದೀನಿ. ಬನ್ನಿ ತಗೊಳ್ಳೋಣ. ನಿಮ್ಮ ಮನೆಯ ಗೃಹಪ್ರವೇಶಕ್ಕೆ ಅತಿಥಿಗಳಾಗದೆ ಮನೆಯವರಾಗಿ ಕುಟುಂಬ ಸಮೇತರಾಗಿ ಆಗಮಿಸಿ. ನನಗೆ ತುಂಬ ಇಷ್ಟ ಆಗ್ತಾಯಿದೆ ಬುದ್ಧ. ತುಂಬ ರೇಟ್ ಹೇಳ್ತಾ ಇದ್ದಾರೆ, ನೋಡೋಣ. ನನ್ನ ತಮ್ಮನಿಗೆ ಇದು ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ, ತಗೊಳ್ಳೋಣ ಅಂದ್ಕೊಂಡಿದ್ದೀನಿ. ನನಗೇನೋ ಇದೇ ಇಷ್ಟ ಇದೆ, ಬೇರೆ ಯಾವುದು ನೋಡ್ಬೇಕಂತನೂ ಅನಿಸ್ತಾ ಇಲ್ಲ. ಇದೆಲ್ಲ ಚಿಕ್ಕ ಚಿಕ್ಕಕ್ಕಿದೆ, ಇದಕ್ಕಿಂತ ಇದನ್ನು ಕೊಟ್ಟರೆ ಸಖತ್ತಾಗಿರುತ್ತೆ ಅಂದ್ಕೊಂಡಿದ್ದೀನಿ. ನೋಡೋಣ. ಗೈಸ್, ಫೈನಲಿ ಇದನ್ನೇ ಸೆಲೆಕ್ಟ್ ಮಾಡಿದೆ. ಒಂದು ಸಲ ಇಷ್ಟ ಆದಮೇಲೆ ಅದನ್ನೇ ಕೊಡಬೇಕು. ಐ ಥಿಂಕ್ ಅವ್ನು ತುಂಬಾ ಖುಷಿ ಆಗ್ತಾನೆ ಅಂದ್ಕೊಂಡಿದ್ದೀನಿ. ಹೆಂಗಿದೆ ಕಮೆಂಟ್ ಮಾಡಿ. ಚೆನ್ನಾಗಲ್ಲ? ನನಗೆ ಇಷ್ಟ ಆಯಿತು ಗೈಸ್. ನಂದು ಸೆಲೆಕ್ಟ್ ಆಯಿತು. ನಾನು ಫೈನಲ್ ಅದನ್ನೇ ಮಾಡಿದ್ದೀನಿ. ಈಗ ನನ್ನ ತಮ್ಮ ಬೇರೆ ಏನೋ ತೊಗೊತಾ ಇದ್ದಾನೆ. ಅವ್ನು ಇನ್ನೂ ಒಪ್ತಾ ಇಲ್ಲ. ಅವ್ನಿಗೆ ಇಷ್ಟ ಆಗಂತವು ಯಾವ ಸಿಗ್ತಾ ಇಲ್ಲ. ಸೊ ಇನ್ನೂ ನೋಡ್ತಾ ಇದ್ದಾನೆ. ನೋಡೋಣ ಅವನೇನು ತೊಗೊತಾನೆ ಅಂತ. ದರ್ಶು ಆಯ್. ಸೊ ಅಂತೂ ಒಂದಕ್ಕಿಂತ ಒಂದು ಯೂನಿಕ್ ಆಗಿದೆ. ಯಾವುದನ್ನು ನೋಡಿದ್ರೂ ಅದು ಕೊಡಿಸ್ಬೇಕು, ಇದು ಕೊಡಿಸ್ಬೇಕಂತ ಎಲ್ಲೇ ಹೋದ್ರೂ ನನ್ನ ಕಣ್ಣು ಇದ್ರ ಮೇಲೇ ಇರುತ್ತೆ. ಐ ಲವ್ ಟೆಡ್ಡೀಸ್. ಸೂಪರ್ ಆಗಿದ್ದಾವೆ. ಈ ಥರ ಸ್ಮಾಲ್ ಟೆಡ್ಡಿ ಚೆನ್ನಾಗಿರುತ್ತೆ. ಯಾವುದವ? ಚೆನ್ನಾಗಿದೆ ಇದು. ಓಪನ್ ಮತ್ತು ಪ್ಲಾಸ್ಟಿಕ್ ಇದು ಅಂತ ಕೇಳಿದ್ದು ಇದನ್ನೇ. ಅರ್ಥ ಆಯ್ತು ಇವಾಗ. ಇವನಿಗೆ ಒಪ್ಸೋಕ್ಕಾಗ್ತಾ ಇಲ್ಲ ಗೈಸು. ಇದು ನೋಡ್ತಾನೆ. ಇನ್ನೊಂದು ಯಾವ್ದಾದ್ರು ತೋರಿಸಿದ್ರೆ ಇದು ಬೇಡ, ಅದನ್ನು ತೋರಿಸಿ ಅಂತಾನೆ. ಬೇಗ ಟೈಮ್ ಆಯಿತು. ಫೈನಲ್ ಎಚ್ ಚೆನ್ನಾಗಿದೆ. ನಿಂಗೆ ಒಪ್ಪಿಗೆ ಆಯಿತಾ? ನಿನ್ನ ಮನಸ್ಸು ಪೂರ ಕೊಡು. ಆಮೇಲೆ ನಾವು ಹೇಳ್ದು ಇದೇ ಥರ ಹುಡುಕ್ತಾ ಇದ್ದೀವಿ ಇವತ್ತು ನಮ್ಮ ಮನೇಲಿ ಇತ್ತಲ್ಲ. ಹಾಂ, ಡನ್. ಅಕ್ಕ ಇದೊಂದು ಪ್ಯಾಕಿಂಗ್. ಫೈನಲಿ ಗಿಫ್ಟ್ ಆಯಿತು, ಪ್ಯಾಕಿಂಗು ಆಯಿತು. ಅದಕ್ಕೆ ನೇಮ್ ನಾನು ತಮ್ಮನ ಕೊಟ್ಟೆ ಬರೆಸ್ತಾ ಇದ್ದೀನಿ. ಚೆನ್ನಾಗಿ ಉರಿಚಿನು. ಎಸ್ ಸ್ವಲ್ಪ ದೊಡ್ಡ ಬರಿಬೇಕಿತ್ತು. ಗಿಫ್ಟ್ ಎಲ್ಲ ತೊಗೊಂಡಾಯ್ತು. ಅಲ್ಲಿಂದ ಬಟ್ಟೆ ತೊಗೊಳ್ಳೋಣ ಅಂತ ಹೋದ್ವಿ. ಅಲ್ಲಿ ಒಂದು ಜೊತೆ ತೊಗೊಳ್ಳೋಣ ಅಂತ ಹೋದ್ವಿ. ಸುಮಾರು ಒಂದು 2-3 ಜೊತೆ ಇಷ್ಟ ಅದು. ಸೊ ಹಂಗಾಗಿ ಅಲ್ಲೂ ಬಟ್ಟೆನೂ ತೊಗೊಂಡು ನೆಕ್ಸ್ಟು ಹೊರಟ್ವಿ. ನೆಕ್ಸ್ಟ್ ಡೇ ಬೇಗ ಬಾರೋ ಅಂದರೆ ಲೇಟಾಗಿ ಬಂದಿದ್ದೀನಿ ಗೈಸ್. ನಮ್ಮ ಮನೆಯಿಂದ ಸ್ವಲ್ಪ ಹತ್ರನೇ ಇರೋದು ಆಗಿರುತ್ತೆ. ನನ್ನ ತಮ್ಮನ ಮನೆ ಗುರುಪ್ರವೇಶಕ್ಕೆ ಬಂದಿದ್ವಿ. ಮನೆ ಹತ್ರ ಹೋಗಿದ್ವಿ, ಬಟ್ ಯಾರೂ ಮನೆ ಹತ್ರ ಇಲ್ಲ, ಎಲ್ಲ ದೇವಸ್ಥಾನದ ಹತ್ರ ಇದ್ದಾರಂತೆ. ಸೊ ಹೋಗೋಣ. ಇವತ್ತಿನ ಔಟ್ಫಿಟ್ ಈ ಥರ ಇದೆ ಗೈಸ್. ಹೆಂಗೆ ಕಾಣಿಸ್ತಾ ಇದ್ದೀನಿ ಕಮೆಂಟ್ ಮಾಡಿ. ದೇವಸ್ಥಾನ ಎಲ್ಲಿದೆ ಅಂತ ಗೊತ್ತಿಲ್ಲ, ಬಟ್ ಇಲ್ಲಿ ಯಾರ್ಯಾರನೋ ಕೇಳ್ಕೊಂಡು ಹೋಗ್ತಾ ಇದ್ದೀವಿ. ಇದೇ ನಮ್ಮ ತಮ್ಮನ ಊರು. ದೇವಸ್ಥಾನ ಯಾವ ಸೈಡು? ಅಲ್ಲೇ ಹೋಗ್ತಿರೋದಾ? ನಾವು ಹತ್ರ ಅಂದ್ಬಿಟ್ಟು ಬೈಕ್ನ ಅಲ್ಲೇ ಪಾರ್ಕ್ ಮಾಡ್ಬಿಟ್ಟು ಬಂದ್ವಿ. ಬಟ್ ಹೋಗ್ತಾ ಇದೀವಿ ನಮ್ಗೆ ದೇವಸ್ಥಾನನೇ ಸಿಗ್ತಾಯಿಲ್ಲ. ಹೋಗೋರ್ನೆಲ್ಲ ಕೇಳ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ. ಸೀದಾ ಸರಿ, ಥ್ಯಾಂಕ್ ಯು. ನೀವು ದೇವಸ್ಥಾನದಾಗ ಬರ್ತಾ ಇದ್ದೀರಾ? ಸರಿ. ನಾವು ಅವರೆಲ್ಲ ಬರೋ ಟೈಮಿಗೆ ಹೋಗ್ತಾ ಇದ್ದೀವಿ. ಇವನಿಂದನೇ ಆಗಿದ್ದು. ಬೇಗ ಬಾರೋ ಅಂತ ಹೇಳಿದ್ದೀನಿ, ತುಂಬ ಲೇಟಾಗಿ ಬಂದ. ಇಲ್ಲಿ ದೇವಸ್ಥಾನ ಹತ್ರ ಹೋಗೋಕ್ಕೆ ಆಗಲಿಲ್ಲ. ನಮ್ಗೆ ಅರ್ಧ ದೂರದಲ್ಲಿ ಅವರೇ ಸಿಕ್ಕಿದ್ರು. ದೇವ್ರು ಕರ್ಸಿದ್ದಾರೆ, ನನಗೆ ಗೊತ್ತಿರಲಿಲ್ಲ. ಏನಾದ್ರು ಇನ್ನೂ ಬೇಗ ಬರ್ಬೋದಿತ್ತು. ನೋಡಿ ಗೈಸ್, ಎಲ್ಲ ದೇವ್ರು ಮಾಡೋದ್ರಲ್ಲಿ ಬ್ಯುಸಿ ಆಗೋರೆ, ನಾವು ಕಾಯಿ ತಿನ್ನೋದ್ರಲ್ಲಿ ಬ್ಯುಸಿ ಆಗಿದ್ವಿ.
ನಾವು ಚಪ್ಪಲ್ ಹಾಕ ಬಂದ್ಬಿಟ್ಟಿದೀವಿ, ಗೊತ್ತಿರ್ಲಿಲ್ಲ ದೇವ್ರು ತಂದವ್ರೆ ಅಂತ. ಸೊ ಹಂಗಾಗಿ ದೇವ್ರು ಅಲ್ಲಿ ಹೋಯ್ತೈತೆ, ನಾವು ದೂರದಲ್ಲಿ ಹೋಯ್ತಾ ಇದೀವಿ, ಭಯ ಹೊಡೆದ್ಬಿಡುತ್ತೆ ಅಂತ ಅದಕ್ಕೆ ನಾವು ದೂರದಲ್ಲಿ ಹೋಯ್ತಾ ಇದೀವಪ್ಪ. ನಂಗೆ ಅದು ಕೊಡ್ತೀನಿ ದೊಡ್ಡ ಬೇಡ ನಂಗೆ, ಅದೆಲ್ಲ ಕೊಡೋಕ್ಕಾಗಲ್ಲ. ಫೈನಲಿ ಮನೆ ಹತ್ರ ಬಂದ್ವಿ. ನಮ್ಮ ಶುಭಗೌಡ ಶುಭ ಕನ್ನಡತಿ ಶುಭ ಕನ್ನಡತಿ ಅವರ ಯೂಟ್ಯೂಬ್ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಚಾನಲ್ ಏನಿದೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಏನೋ ಫಾಲೋ ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ ಗಾಯ್ಸ್, ಮೂವಿ ಬರೆಯೋಕೆ ಅಂತ ಕೂತವ್ರೆ ಇಬ್ರು. ಪಾಪ ಅವ್ನು ಕಷ್ಟ ಪಡ್ಕೊಂಡ್ ಬರಿತಾನೇ ಇದ್ದಾನೆ. ಬರಿತಾ ಇರೋದು ಅವನು. ನೋಡಿ ದುಡ್ಡು ಹೆಂಗ್ ತಗೊಂಡು ಇಟ್ಕೊತಾ ಇದ್ದಾರೆ ಇವರು. ನಮ್ಮನ್ನ ಮೂವಿ ಬರೆಯಕ್ಕೆ ಕುಣಿಸ್ಬಿಟ್ಟವ್ರೆ. ಬನ್ನಿ ಬರ್ಸಪ್ಪ ಗಾಯ್ಸ್, ಇದು ಯಾವುದೋ ಹೆಸರು. ನಾವು ಬಂದ್ರೆ ಇದೊಂದು ಊರ್ ಕೇಳೇ ಇಲ್ಲ ಗಾಯ್ಸ್. ಇದು ಅಜ್ಜಿ ಯಾವ ಊರು? ಕಡಂಬಚಳ್ಳಿ ಅಂತೆ ಗಾಯ್ಸ್. ಬೇಗ ಬಂದ್ರೆ ನಮ್ದು ಇದೊಂದು ಪ್ರಾಬ್ಲಮ್. ನೋಡಿ ಗೈಸ್, ಹೆಸರೇ ಇಷ್ಟುದ್ದ ಬರೆಸ್ತಾರೆ. ನೋಡಿ ಗೈಸ್, ಎರಡು ಲೈನ್ ಆಗ್ಬೇಕು. ಒಳ್ಳೆ ಕಲೆಕ್ಷನ್ ಎಲ್ಲಾನು ತಗೊಂಡು ಹೋಗ್ತಾರೆ. ಬಂದಿರೋದಕ್ಕೆ ತುಂಬಾ ಖುಷಿ ಆಯ್ತಿದೆ. ಗೈಸ್, ಕಾಯಿ ಒಬ್ಬಟ್ಟು ಯಾವಾಗಲೂ ನೆಮ್ಮದಿಯಾಗಿರ್ಲಿಲ್ಲ.